ಶಿರಾ ತಾಲೂಕಿನಲ್ಲಿ ಜೆಜೆಎಂ ಕಾಮಗಾರಿ ವಿಳಂಬ. ಅರ್ಧಂಬರ್ಧ ಕಾಮಗಾರಿಯಿಂದ ಸಾರ್ವಜನಿಕರು ಹೈರಾಣು. ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿಯೊಬ್ಬರಿಗೂ ಕುಡಿಯಲು ಶುದ್ಧ ನೀರು ಒದಗಿಸುವ ನಿಟ್ಟಿನಲ್ಲಿ ಮನೆ ಮನೆ ಗಂಗೆ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿ ಬಹುತೇಕ ಎಲ್ಲಾ ಗ್ರಾಮಗಳಲ್ಲಿಯೂ ಮನೆಗಳ ಮುಂದೆ ನಲ್ಲಿಯನ್ನ ಹಾಕಲಾಗ್ತಾ ಇದೆ. ಇತ್ತ ಶಿರಾದಲ್ಲಿ ಪೈಪ್ಲೈನ್ ಕಾಮಗಾರಿ ನಡೀತಾ ಇದ್ದು, ಕಾಮಗಾರಿ ವಿಳಂಬ ಹಾಗೂ ಸುರಕ್ಷತಾ ಕ್ರಮಗಳ ಕೊರತೆಯಿಂದ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಶಿರಾ ನಗರದ ಪೊಲೀಸ್ ವಸತಿ ಗೃಹ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮಹಿಳಾ ಜೂನಿಯರ್ ಕಾಲೇಜು ಸುತ್ತಮುತ್ತ ಪೈಪ್ಲೈನ್ ಅನ್ನ ಅಳವಡಿಸಲು ಚರಂಡಿ ತೆಗೆದು ಹಾಗೆಯೇ ಬಿಡಲಾಗಿದೆ. ಇದರಿಂದ ರಸ್ತೆಯೆಲ್ಲ ಸಂಪೂರ್ಣ ಧೂಳಿನಿಂದ ಕೂಡಿದೆ. ಅಲ್ಲದೆ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಇದೇ ಮಾರ್ಗದಲ್ಲಿ ಸಂಚರಿಸ್ತಾ ಇರುವುದರಿಂದ ತೊಂದರೆ ಅನುಭವಿಸುವಂತಾಗಿದೆ. ಇನ್ನು ಈ ಬಗ್ಗೆ ಹಲವು ಬಾರಿ ಹೇಳಿದ್ರು, ಅಧಿಕಾರಿಗಳಿಗೆ ತಿಳಿಸಿದ್ರು, ಬರ್ತೀವಿ ಮಾಡ್ತೀವಂತಾರೆ. ಆದ್ರೆ ಯಾರು ಬರಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಅವಾಗಿಂದಾನೆ ಧೂಳನೆ ಏನು ಬಂದ್ ಮಾಡ್ತೀನಿ ಏನು ಮಾಡಿಲ್ಲ, ಏನಿಲ್ಲ. ಎಲ್ಲ ಜನಗಳಿಗೆಲ್ಲ ಪ್ರಾಬ್ಲಮ್. ಗಾಡಿಗಳು, ಟೂ ವೀಲರ್ಗಳಿಗೆ ಹೋಗಕ್ಕೆ ಬಿಡಲ್ಲ. ಗಾಡಿ ಆಕ್ಸಿಡೆಂಟ್ ಬೇರೆ. ಎಷ್ಟು ಧೂಳಿಗೆ ಜ್ವರ ಬಂದು ಸಾಯ್ತಾ ಇದ್ದಾರೆ. ನಾವು ಹೇಳಿ ಸಾಕಾತು. ನಮ್ಮ ಮಕ್ಕಳು ದೊಡ್ಡದಾಗಲಿಂದಲೂ ಹೇಳ್ತಾ ಇದ್ದೀವಿ. ಅವಾಗಿಂದಲೂ ಅವ್ರು ಯಾರು ಕೇಳ್ತಲೇ ಇಲ್ಲ. ಮಾತಿನ ಮಲ್ಲಗಳು ಇವರೆಲ್ಲ. ಇನ್ನು ಹಲವು ದಿನಗಳಿಂದ ಜೆಜೆಎಂ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ನಿವಾಸಿಗಳು ಕಂಗಾಲಾಗಿದ್ದಾರೆ. ಇನ್ನು ಧೂಳಿನಿಂದ ಕೆಲ ಮಕ್ಕಳು ಹಾಗೂ ವಯಸ್ಸಾದವರಲ್ಲಿ ಡಸ್ಟ್ ಅಲರ್ಜಿ ಸೇರಿದಂತೆ ಉಸಿರಾಟದ ತೊಂದರೆ ಉಂಟಾಗ್ತಾ ಇದ್ದು, ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ರಂಜಾನ್ ತಿಂಗಳು ಒಂದಿರ್ತಾರೆ, ಒಬ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಇಲ್ಲ. ತೆಗೆದ್ ಬಿಡೋದು, ಹಾಕ್ಬಿಡೋದು, ಹೋಗ್ಬಿಡೋದು. ಅದು ಕ್ಲೀನ್ ಮಾಡೋದು ಅವೆಲ್ಲ ಏನು ಚರಂಡಿಗಳು ನೋಡ್ರಿ. ಅದು ಮಕ್ಕಳು ಸೊಳ್ಳೆ ಕಡಿದ್ರೆ ಏನಾಗುತ್ತೆ ಚರಂಡಿಗಳು. ಇನ್ನಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಂಡು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಟ್ಯಾಂಕರ್ ಮೂಲಕ ನೀರನ್ನ ಹಾಕಿ ಧೂಳನ್ನ ನಿಯಂತ್ರಿಸಿ, ಜೊತೆಗೆ ವೇಗವಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.